ಬಸವಜಯ ಮೃತ್ಯುಂಜಯ ಶ್ರೀ ವಿರುದ್ಧ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಸ್ವಾಮೀಜಿ ವಿರುದ್ಧ ಯಾವುದೇ ದೂರನ್ನ ನೀಡಿಲ್ಲ. ಸ್ವಾಮೀಜಿ ವಿರುದ್ಧ ದೂರು ನೀಡಿದ್ದ ಮಹಿಳೆ ಇದೀಗ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ನನ್ನ ಹಾಗೂ ಸ್ವಾಮೀಜಿ ಮೇಲಿರುವಂತಹ ಆರೋಪ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಿದ್ದಾರೆ. ಬಸವಜಯ ಮೃತ್ಯುಂಜಯ ಶ್ರೀ ವಿರುದ್ಧ ಆರೋಪ ಪ್ರಕರಣ ಕೇಳಿಬಂದಿತ್ತು. ಇದೀಗ ನಾನು ಸ್ವಾಮೀಜಿ ವಿರುದ್ಧ ಯಾವುದೇ ದೂರನ್ನ ಕೊಟ್ಟಿಲ್ಲ ಅಂತ ಹೇಳ್ತಾ ಇರುವಂತದ್ದು ಮಹಿಳೆ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಸ್ವಾಮೀಜಿ ವಿರುದ್ಧ ದೂರನ್ನ ನೀಡಿದಂತಹ ಮಹಿಳೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇರುವಂತದ್ದು. ನನ್ನ ಹಾಗೂ ಸ್ವಾಮೀಜಿ ಮೇಲಿರುವಂತಹ ಆರೋಪ ಎಲ್ಲವೂ ಕೂಡ ಸುಳ್ಳು. ನನ್ನ ಹೆಸರಿನಲ್ಲಿ ಯಾರೋ ದುಷ್ಕರ್ಮಿಗಳು ಅಪಪ್ರಚಾರವನ್ನ ಮಾಡಿದ್ದಾರೆ. ಟಿವಿಯಲ್ಲಿ ನೋಡಿದಾಗಲೇ ನನಗೆ ವಿಚಾರ ಗೊತ್ತಾಗಿದ್ದು ಅಂತ ಮಹಿಳೆ ಹೇಳ್ತಿದ್ದಾರೆ. ನನ್ನ ಮೇಲೆ ಯಾವುದೇ ತರಹದ ಲೈಂಗಿಕ ದೌರ್ಜನ್ಯ ಆಗಿಲ್ಲ. ಗುರುಗಳು ನನ್ನ ಜೊತೆಗೆ ಯಾವುದೇ ಅಸಭ್ಯ ವರ್ತನೆಯನ್ನ ಮಾಡಿಲ್ಲ ಅಂತ ಮಹಿಳೆ ಹೇಳ್ತಾ ಇರುವಂತದ್ದು. ನಾನು ಕೂಡ ಗುರುಗಳಿಗೆ ಕೆಟ್ಟ ಶಬ್ದದಿಂದ ಬೈದಿಲ್ಲ. ವಿಜಯಪುರದಲ್ಲಿ ನಡೆದಂತಹ ಗಲಾಟೆ ಸಮಯದಲ್ಲಿ ನಾನು ಕೇವಲ ಮಾತನಾಡಬೇಕು ಅಂತ ಕರೆದಿದ್ದು. ಅದನ್ನ ಬಿಟ್ಟು ನಾವು ಗಲಾಟೆ ಮಾಡಿಲ್ಲ. ನಮ್ಮ ಸಂಬಂಧಿ ಓರ್ವ ಅಲ್ಲಿ ಕೂಗಾಡಿದ್ದ ಅಷ್ಟೇ. ನಾವು ಈಗ ಗುರುಗಳ ಬಳಿ ಯಾವುದೇ ಹಣಕ್ಕೆ ಡಿಮ್ಯಾಂಡ್ ಕೂಡ ಮಾಡಿಲ್ಲ ಅಂತ ಇದೀಗ ಮಹಿಳೆ ಹೇಳ್ತಾ ಇರುವಂತದ್ದು. ವೇಣಿ ಮಾತಾಡ್ತಾ ಇರೋದು. ನನ್ನ ಮತ್ತು ಜಯ ಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ ಗೃಹ ಸಚಿವರ ಕಾರ್ಯಾಲಯ, ಮುಖ್ಯಮಂತ್ರಿಗಳ ಕಚೇರಿ, ಮಹಿಳಾ ಆಯೋಗ, ಕರ್ನಾಟಕ ಎಲ್ಲಾ ಮಾಧ್ಯಮಗಳಿಗೆ, ಬಿಜಾಪುರ ಪೊಲೀಸ್ ಠಾಣೆ, ಬನಶಂಕರಿ ಪೊಲೀಸ್ ಠಾಣೆಗೆ ಇಮೇಲ್ ಮಾಡಿದ್ದೀನಿ. ನಾನು ಟ್ರೀಟ್ಮೆಂಟ್ ಅಲ್ಲಿದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ವೇಣಿ ಮಾತಾಡ್ತಾ ಇರೋದು. ನನ್ನ ಮತ್ತು ಜಯ ಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ ಗೃಹ ಸಚಿವರ ಕಾರ್ಯಾಲಯ, ಮುಖ್ಯಮಂತ್ರಿಗಳ ಕಚೇರಿ, ಮಹಿಳಾ ಆಯೋಗ, ಕರ್ನಾಟಕ ಎಲ್ಲಾ ಮಾಧ್ಯಮಗಳಿಗೆ, ಬಿಜಾಪುರ ಪೊಲೀಸ್ ಠಾಣೆ, ಬನಶಂಕರಿ ಪೊಲೀಸ್ ಠಾಣೆಗೆ ಇಮೇಲ್ ಮಾಡಿದ್ದೀನಿ. ನಾನು ಟ್ರೀಟ್ಮೆಂಟ್ ಅಲ್ಲಿದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ವೇಣಿ ಮಾತಾಡ್ತಾ ಇರೋದು.